ಎಲ್ಲರಿಗೂ. ಸೊ ಇಂಪಾರ್ಟೆಂಟ್ ಒಂದು ವಿಚಾರ ಇದೆ, ಯಾರು ಕಾಲ್ ಮಾಡಿಬಿಡಿ. ಸೊ ಏನಪ್ಪ ಇವತ್ತಿನ ವಿಚಾರ ಅಂದರೆ, ಇವಾಗ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ. ಸೊ ಇಂಪಾರ್ಟೆಂಟಾಗಿ ನಮ್ಮ ಬಾಡಿನಲ್ಲಿ ಯಾವ ಆರ್ಗನ್ಸ್ ಅಂದರೆ ನೀವೆಲ್ಲ ಏನು ಹೇಳ್ಬೋದು, ಒಂದು ಬ್ರೈನು ಇಲ್ಲ ಹಾರ್ಟ್ ಅಲ್ವಾ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬ್ರೈನ್. ಸೊ ಬ್ರೈನ್ ಯಾಕೆ ಇಂಪಾರ್ಟೆಂಟು, ಕಂಪ್ಲೀಟ್ ನಮ್ಮ ಬಾಡಿಗೆ ಮೆಸೇಜ್ ಕೊಡೋದೇ ಬ್ರೈನ್. ಅಂದರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೈ ಹಿಂಗೆ ಅಲ್ಲಾಡಿಸ್ಬೇಕು ಆ್ಯಂಡ್ ನಾನು ಮಾತಾಡಬೇಕು ಆ್ಯಂಡ್ ಈಗೇನೋ ಒಂದು ವಸ್ತುನ ಎತ್ಕೋಬೇಕು ಅಂತಂದರೆ ನಮ್ಮ ಬ್ರೈನು ನಮಗೆ ಮೆಸೇಜ್ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡೋಕ್ಕಾಗೋದು. ಅದರ್ವೈಸ್ ನಮಗೆ ಬ್ರೈನ್ ಮೆಸೇಜ್ ಕೊಟ್ಟಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಇವತ್ತಿಂದು ನಮ್ಗೆ ಹೆಂಗಿದೆ ಅಂದರೆ ಕಂಪ್ಲೀಟ್ಲಿ ಸ್ಟ್ರೆಸ್ ಲೈಫ್. ತುಂಬ ಜನಕ್ಕೆ ಯಾವ ಒಂದು ಮಗು ಕೇಳಿ ಎಲ್ಲರೂ ಹೇಳಿದ್ರೆ ಸ್ಟ್ರೆಸ್ ಜಾಸ್ತಿ ಇದೆ ಅಂತ. ಸೊ ಇದೆಲ್ಲರಿಗೂ ಗೊತ್ತು. ಆ್ಯಂಡ್ ಸ್ಟ್ರೆಸ್ಸಿಂದ ಕಾಯಿಲೆ ಯಾಕೆ ಬಂತು, ಸ್ಟ್ರೆಸ್ಸಿಂದ ಮೆಮೊರಿ ಯಾಕೆ ಕಡಿಮೆ ಆಯಿತು, ಸ್ಟ್ರೆಸ್ಸಿಂದ. ಸೊ ನೋಡಿ, ಇವಾಗ ಆಲ್ರೆಡಿ ನಾನು ಮಾತಾಡ್ಬಿಟ್ಟೆ. ಇವತ್ತು ನಾನು ಮಾತಾಡ್ತಿರೋದು ನೆನಪಿನ ಶಕ್ತಿ. ಸೊ ತುಂಬ ಜನಕ್ಕೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಯಾಕೆ ಅಂದರೆ ಬಿಕಾಸ್ ಆಫ್ ಸ್ಟ್ರೆಸ್ ಲೈಫ್. ಸೊ ಕೀಯಲ್ಲಿಟ್ಟೆ ಮರ್ತೋಯ್ತು, ಒಡವೆಯಲ್ಲಿಟ್ಟೆ ಮರ್ತೋಯ್ತು, ಪರ್ಸಲ್ಲಿಟ್ಟೆ ಮರ್ತೋಯ್ತು, ದುಡ್ಡಲ್ಲಿಟ್ಟೆ ಮರ್ತೋಯ್ತು. ಆ್ಯಂಡ್ ಪ್ರತಿಯೊಂದನ್ನು ಮರಿತಾ ಇರೋ ಸಡನ್ಲಿ ಲೈಫ್ ಸ್ಟೈಲ್ಗೆ ಏನಾದರೂ ಒಂದು ನಾವು ಸೊಲ್ಯೂಷನ್ನ ಕಂಡುಹಿಡಿಬೇಕು. ಎಸ್ಪೆಷಲಿ ಆಫ್ಟರ್ 30 ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಅವಾಗೆಲ್ಲ 60 ವರ್ಷಕ್ಕೆ ಎರಡೋ ಮರಳು ಅಂತಿದ್ರು, ಇವಾಗೆಲ್ಲ 30 ವರ್ಷ 20 ವರ್ಷಕ್ಕೆ ಎರಡೋ ಮರಳು ಆಗ್ತಿದೆ. ಆ್ಯಂಡ್ ಚಿಕ್ಕ ಮಕ್ಳು ಕೂಡ ಮೆಮೊರಿ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಇವತ್ತಿಂದು ಓದೋದು ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟಾಗಿ ನಾನು ಯೂಸ್ ಮಾಡ್ತಿರೋದು ಏನಪ್ಪ ಅಂದರೆ ಒಂದು ಬ್ರಾಹ್ಮಿ ಇರೋವಂಥದ್ದು ಒಂದು ಸಪ್ಲಿಮೆಂಟ್. ಇದನ್ನು ನಾನು ಆಲ್ರೆಡಿ ಫಾಸ್ಟ್ 6 ಇಯರ್ಸಿಂದ ಈ ಸಪ್ಲಿಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂದು ಮೆಮೊರಿ ಶಕ್ತಿ ಚೆನ್ನಾಗಾಗಿದೆ, ನೆನಪಿನ ಶಕ್ತಿ ಆ್ಯಂಡ್ ಮೆಮೊರಿ ಚೆನ್ನಾಗಾಗ್ತಾ ಹೋಗ್ತಾ ಇದೆ. ಆ್ಯಂಡ್ ಎವ್ರಿಡೇ ನಾನು ಇದನ್ನ ತೊಗೋತಾ ಇದ್ದೀನಿ. ಆ್ಯಂಡ್ ಬ್ರಾಹ್ಮಿ ಇರೋದು ಎಲ್ಲರಿಗೂ ಗೊತ್ತು. ಬ್ರಾಹ್ಮಿ ಬಂದು ಒಂದು ಆಯುರ್ವೇದಿಕ್ ಕಂಟೆಂಟ್ ಅಂತ. ಆ್ಯಂಡ್ ಕಂಪ್ಲೀಟ್ ಇದ್ರ ಡೀಟೇಲ್ಸ್ ನಾನು ತೊಗೋತಿರೋದು ಯಾವ ಬ್ರ್ಯಾಂಡು, ಏನು ಇದು, ಏನಿನ್ನೂ ಬೆನಿಫಿಟ್ಟು ಬ್ರಾಹ್ಮಿದು ಅಂತ ನೀವು ನನಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಥ್ಯಾಂಕ್ ಯು.